ಹಾಯ್ ಫ್ರೆಂಡ್ಸ್, ನೋಡ್ರಿ ಇವತ್ತು ನ್ಯೂ ಕಲೆಕ್ಷನ್ ನೈಟಿ ಡ್ರೆಸ್ ತೋರಿಸ್ಬೇಕು. ಅದ್ರ ಬಟ್ಟೆಯ ಬಗ್ಗೆ ಒಂದು ಮಾಹಿತಿ ಹೇಳಿದ್ರೆ ಅಂತ ವಿಡಿಯೋ ಮಾಡಾಕತ್ತೀನಿ. ನೋಡ್ರಿ ಇವತ್ತು ಏನು ಡೈಲಿ ರೂಟೀನ್ ಇಲ್ಲ. ನೋಡ್ರಿ ಇವು ನ್ಯೂಸ್ ಕಲೆಕ್ಷನ್ ಟಾಪ್ ನೋಡ್ರಿ ಎಲ್ ಸೈಜ್ ಇವು ನೈಟಿ ನೋಡ್ರಿ. ನೈಟಿ ಮತ್ತು ಸಿಕ್ಕಾಪಟ್ಟಿ ಕಲೆಕ್ಷನ್ ಬಂದ ನೋಡ್ರಿ. ಮತ್ತು ಇದು ಯಾವರು ದೇವ್ರಿಪ್ಪರಿಗೆ ನೋಡ್ರಿ. ದೇವ್ರಿಪ್ಪರಿಗೆ ಹೋಲ್ಸೇಲ್ ಹಂಗೆ ನೋಡ್ರಿ. ಬೇಕಾದವ್ರು ಹೋಗಿ ಯಾರ ಬಟ್ಟೆ ಖರೀದಿ ಮಾಡೋರಿದ್ರೆ ಹೋಗಿ ತರ್ಬೋದು ನೋಡ್ರಿ. ನೈಟಿ ಮಾತ್ರ ಸಿಕ್ಕಾಪಟ್ಟಿ ಕ್ವಾಲಿಟಿ ನೈಟಿ ನೋಡ್ರಿ. ಇವು ರೇಟ್ ಅಂದ್ರೆ 280 ಅದಾವ್ರಿ. ಇವು ಹೋಲ್ಸೇಲ ಮಾರೋದು 300 ಮಾರ್ಬೇಕು. ನಾವು 300 ತನಕ ಬೋತಿರ್ಬೇಕ್ರಿ ಹೋಲ್ಸೇಲ. ಮತ್ತು ಇದೂ ಇಲ್ಲ ನೋಡ್ರಿ, GST ಇಲ್ಲ ಏನಿಲ್ಲ ನೋಡ್ರಿ. ಇಲ್ಲಿ ದೇವ್ರಿಪ್ಪರಿಗೆ ಹೋಗ್ತೀವಲ್ಲ GST ಇಲ್ಲ ಯಾವುದಿಲ್ಲ. ಮಸ್ತ್ ಕಲರ್ ಅದಾವ್ರಿ, ಮಸ್ತ್ ನೈಟಿ ಅದಾವೆ ನೋಡ್ರಿ. ಯಾವ ನೈಟಿ ಇಷ್ಟ ಆತಾವು ಪ್ಲೀಸ್ ಕಮೆಂಟ್ ಮಾಡಿರಿ. ನೋಡಿರಿ, ನೋಡಕತ್ತೀರಲ್ರಿ ನೈಟಿ ಎಷ್ಟು ಚಂದ ಅದಾವ ಅಂತೇಳಿ. ಇವು ಮಾತ್ರ ಸೂಪರ್ ಅದ ನೋಡ್ರಿ ನೈಟಿಗಳು. ಹೊಸ ನ್ಯೂ ಡಿಸೈನ್ ನೈಟಿ ನೋಡ್ರಿ. ಜಗ್ಗಿ ಮಾಲ್ ತಂದಾರಿ ದೇವ್ರಿಪ್ಪರಿಗೆ. ಹೋಲ್ಸೇಲ್ ಯಾರು ತರೋರಿದ್ರೆ ಇವಾಗ ಹೋರಿ. ಹೊಸ ಡಿಸೈನ್ ಹೊಸ ಮಾಲ್ ಸಿಗುತ್ತೆ ನೋಡ್ರಿ. ಒಬ್ಬರು ಪವಿತ್ರ ಸಿಸ್ಟರು, ನಾವು ಹುಬ್ಳಿ ಒಳಗೆ ತರ್ತೀವ್ರಿ ಅಕ್ಕ. ಬಟ್ಟೆ ಅಷ್ಟೊಂದು ಸರಿ ಬರಲ್ಲ, ರೇಟ್ ಭಾಳ ಆತಾವಂತೀರಿ. ರೇಟ್ ಜಾಸ್ತಿ ಆದ್ರೆ ತರಬೇಡ್ರಿ, ನಿಮಗೆ ಇದು ಆಗಲ್ರಿ, ಪ್ರೊಡಕ್ಟ್ ಆಗಲ್ಲ. ನೋಡ್ರಿ ಇವು ಮಸ್ತ್ ಅದ ನೋಡ್ರಿ. ರೇಟ್ ಕಮ್ಮಿ ರೇಟಿನ ತೊಗೊಂಬರ್ಬೇಕ್ರಿ ಆದಷ್ಟು. ತೀರಾ ರೇಟ್ ಕಮ್ಮಿ ತಂದರು ಕ್ವಾಲಿಟಿ ಮಾಲ್ ನೋಡ್ತಾರೆ ಇವಾಗ. ಹಂಗಂದ್ರೆ ಸಾರಿಗಳು ಭಾಳ ತುಟ್ಟಿ ಆತಾವ್ರಿ ಹುಬ್ಳಿ ಅಂತ ಹೇಳ್ಬೋದು. ಪವಿತ್ರ ಸಿಸ್ಟರ್ ನೈಟಿಗಳು ಮಸ್ತ್ ಬರ್ತಾವೆ ನೋಡ್ರಿ. ನೈಟಿಗಳು ಮೂಡ್ರರಿ ಮಾತ್ರ ಸಿಕ್ಕಾಪಟ್ಟೆ ಸೂಪರ್ ಇರ್ತಾವ್ರಿ. ಊಡ್ರಿ ಭೀ ಹುಬ್ಳಿ. ಇವು ನೈಟಿ ನೋಡ್ರಿ ಎಷ್ಟು ಥರ ಎಷ್ಟು ಕ್ವಾಲಿಟಿ, ಇವು ಎಷ್ಟು ಡಿಸೈನ್ ಅದಾವಂತ ಲೆಕ್ಕನೇ ಇಲ್ರಿ. ಇಷ್ಟು ಡಿಸೈನ್ ಫೋಟೋ ಶೇರ್ ಮಾಡಿದ್ರಿ ಅವರು ನಿಮ್ಮ ಕೂಡ. ನಾನು ಶೇರ್ ಮಾಡೀನಿ ನೋಡ್ರಿ. ಒಬ್ಬರು ಸಿಸ್ಟರ್ ಏನು ಕೇಳಿರಿ, ಸಿಸ್ಟರ್ ಇದು ಸಾರಿ ಆಗ್ಬೋದು ನೈಟಿ ಆಗ್ಬೋದು ಇಷ್ಟ ಆಗಿದ್ದು ಕಟ್ ಕಳಿಸ್ತೀರಿ ಅಂತ ಕೇಳಿ, ಕೊರಿಯರ್ ಮಾಡ್ತೀರಿ ಅಂತ ಕೇಳಿ. ಅದಕ್ಕಂತ ಬೇರೆನೇ ಒಂದು ಯೂಟ್ಯೂಬ್ ಗ್ರೂಪ್ ಓಪನ್ ಮಾಡ್ಬೇಕಂತೀನಿ ರೀ. ಮಾಡಿದ್ನೇ ಖಂಡಿತ ಕಳಿಸ್ತೀನಿ ರೀ ಸಿಸ್ಟರ್. ನೋಡಿದ್ರಲ್ರಿ ಎಷ್ಟು ಅಂತ. ಇನ್ನು ಬಟ್ಟೆ ವ್ಯಾಪಾರ ಮಾಡೋರಿಗೆ ಒಂದಿಷ್ಟು ಕಮೆಂಟ್ಗಳದಾವ್ರಿ, ಅವ್ರಿಗೆ ರಿಪ್ಲೈ ಕೊಡಬೇಕು. ಬರ್ರಿ, ನಾನು ಇಷ್ಟು ಮಾಲ್ ತೋರ್ಸೀನಿ ರೀ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ? ಎಲ್ಲರೂ ಚೆನ್ನಾಗದೀರಿ ಅಂತ ನಾನು ಕೂಡ ಚೆನ್ನಾಗದೀನಿ ನೋಡ್ರಿ ಫ್ರೆಂಡ್ಸ. ಇವತ್ತು ಇದ್ರ ಬಗ್ಗೆ ನಾನು ಲಾಗ್ ಕುಂತೀನಂದ್ರಿ. ಒಂದಿಷ್ಟು ಬಟ್ಟೆ ಬಗ್ಗೆನೇ ಮಾಹಿತಿ ಕೊಡೋದೈತ್ರಿ. ಯಾಕಂದ್ರೆ ಭಾಳ ಮಂದಿ ನಾವು ಹೊಸ ಕಲೆಕ್ಷನ್ ಸಾರಿಗಳು, ಹೊಸ ಕಲೆಕ್ಷನ್ ನೈಟಿಗಳು ಬಂದವ್ರಿ ಇವಾಗ ಹಾಕ್ಬೇಕಂತ ಮಾಡಿದೆ. ಮತ್ತು ಅಕ್ಕ ತರಿಸ್ಕೊಡ್ತೀರಿ ಏನ್ರಿ ಅಂತ ಕೇಳಾಕತ್ತೀರಿ. ಅದಕ್ಕೆ ಸಾರಿಗಳು ಹಾಕಿನಲ್ರಿ ಇವತ್ತು. ನೋಡಿರಿ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿರಿ. ನೋಡಿ ಎಲ್ಲರೂ ಮಸ್ತ್ ಅದಾವ ಅಕ್ಕ ಸಾರಿ ಅಂತ ಕಮೆಂಟ್ ಮಾಡಿರಿ, ಲೈಕ್ ಕೊಟ್ಟಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡವರು ನ್ಯೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಮಾಡ್ಕೊಂಡಿರಿ. ಮಸ್ತ್ ಅದಾವ್ರಿ ಸೀರೆ. ಅಕ್ಕ ನೀವು ನಮಗೆ ಸೀರೆ ತರಿಸ್ಕೊಡ್ತೀರಿ ಏನಕ್ಕ ಅವನ್ನ ಅಂತ ಕೇಳಾಕತ್ತೀರಿ. ನಾವು ಅಂಗಡಿಯರು ಏನು ಮಾಲ್ ತಂದಿರ್ತಾರಲ್ರಿ, ಮಾಲ್ ತರನ ಇಂತಿಂಥವು ಬಂದವ್ರಿ. ಹೋಗಿ ಹೋಲ್ಸೇಲ್ ಮಾರೋರು ಹೋಗಿ ತರ್ಬೋದ್ರಿ ಅಂತ ಅಂಗಡಿ ಹೆಸರು ಹೇಳ್ತೀವ್ರಿ. ಆದರೂ ಅಂತ ಆನ್ಲೈನ್ ರೇಟ್ ಹೇಳಿರ್ತೀನಿ ರೀ ನಾನು. ನಿಮಗೆ ತರಿಸ್ಕೊಡು ಅಂದ್ರೂ ನಾನು ಇನ್ನೂ ಒಂದಿಷ್ಟು ದಿನ ಹೋಲ್ರಿ. ಎಷ್ಟು ದಿನ ಅಂದ್ರೆ ಇನ್ನೂ ಒಂದು ನೋಡೋಣ್ರಿ. ಈಗ ಯೂಟ್ಯೂಬು ಮೋಟಿವೇಶನ್ ಆನ್ ಆಗೈತ್ರಿ ನಂದು. ಮತ್ತು ಪೇಮೆಂಟ್ ಬಲ್ರಿ ಬಂದಿಂದ ಒಂದು ಸಿಮ್ ತೊಗೊಂಡು ಒಂದು ಫೋನ್ ಸಿಮ್ ಅಂತ ಗ್ರೂಪ್ ವಾಟ್ಸಪ್ ಮಾಡ್ಬೇಕಂತ ಮಾಡೀನಿ ರೀ. ಗ್ರೂಪ್ ವಾಟ್ಸಪ್ ಮಾಡಿದ್ರೆ ಅದ್ರಾಗ ಶೇರ್ ಮಾಡಿದ್ರೆ ಯಾವ ಸೀರೆ ಕಲೆಕ್ಷನ್ ಭಾಳ ವಾಟ್ಸಪ್ ಮಾಡ್ತೀರಿ ನೀವು, ಆ ಸೀರೆ ನಿಮಗೆ ಇದು ಕೊರಿಯರ್ ಮಾಡ್ಬೇಕಂತ ಮಾಡ್ಕೊಂಡೇನಿ ರೀ. ಅದನ್ನು ಇವಾಗ ಈಗ ಮಟ್ಟಿಗೆ ಆಗೋದಿಲ್ಲ ರೀ ಸಿಸ್ಟರು. ಇಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ರಿ, ಅಕ್ಕ ರೇಟ್ ಅಂತ ಕೇಳಿ ಕೊಡ್ತೀರೇನ್ರಿ ಅಕ್ಕ ಅಂತ ಗೂಡ್ ಮಂದಿ ಕಮೆಂಟ್ ಮಾಡಿರಿ. ಮತ್ತು ಇಲ್ಕಲ್ ಸೀರೆ ಬಗ್ಗೆ ಕೇಳಿರಿ, ಮತ್ತು ನೈಟಿ ಬಗ್ಗೆ ಕೇಳಿರಿ, ಮತ್ತು ಸಾರಿ ಬಗ್ಗೆ ಕೇಳಿರಿ. ಅದಕ್ಕೆ ನಾನು ಅಲ್ಲಿ ರಿಪ್ಲೈನು ಕೊಟ್ಟೀನಿ ರೀ. ಇನ್ನೂ ಸ್ವಲ್ಪ ವಿಡಿಯೋ ಮಾಡಿ ಹಾಕಿದ್ರೆ ಆಯ್ತು, ಅವ್ರಿಗೆ ಯೂಸ್ ಆಗುತ್ತೆ ಅಂತೇಳಿ. ಇದು ಬಟ್ಟಿದ ಒಂದಿಷ್ಟು ಕಮೆಂಟ್ಗಳಿದ್ದು ರೀ, ಅದಕ್ಕೆ ವಿಡಿಯೋ ಮಾಡಾಕತ್ತೀನಿ ನೋಡ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ. ಏನೇನು ವಿಡಿಯೋ ಅಂತ ನಿಮ್ಗೆ ಹೇಳ್ತೀನಿ ರೀ. ಕೊಡ್ತೀನಿ ಅಕ್ಕ ಅಂಥೇಳಿ ಭಾಳ ಮಂದಿನ ಕೇಳಿದ್ರಿ. ಅದಕ್ಕೆ ಹೇಳೀನಿ ರೀ, ಒಂದು ವಾಟ್ಸಪ್ಪು ಒಂದು ಸಿಮ್ ತೊಗೊಂಡು ವಾಟ್ಸಪ್ ತೊಗೋಬೇಕು ನಾನು. ಗ್ರೂಪ್ ವಾಟ್ಸಪ್ ಮಾಡ್ಕೊಂಡ್ರೆ ಎಲ್ಲರೂ ಬೇಕಾದ್ರೆ ಜಾಯ್ನ್ ಆಗ್ಬೋದು ರೀ. ಆ ನಂಬರ್ ಹಾಕಿದ್ನಂದ್ರೆ ಈ ಸೀರೆ ಕಳ್ಸ್ರಕ್ಕ ಅಂತ ವಾಟ್ಸಪ್ಪಿಗೆ ಮೆನ್ಷನ್ ಮಾಡಕ್ಕೆ ಬರ್ತೀರಿ. ಇಲ್ಲಿ ಕಳ್ದ್ರೆ ಹೆಂಗೆ ಗೊತ್ತಾಗತ್ತೆ ರೀ. ನಾನು ಆಮೇಲೆ ಕೊರಿಯರ್ ಮಾಡಕ್ಕೆ ಬರ್ತೀರಿ. ಒಂದು ವಾರಕ್ಕೆ ಎಷ್ಟು ಕೊರಿಯರ್ ಆಯ್ತೋ ಅಷ್ಟು ಕೊರಿಯರ್ ಮಾಡ್ಬೇಕು ವಾರಕ್ಕೊಮ್ಮೆ ಅಂತೇಳಿ ನಾನು ಅನ್ಕೊಂಡೀನಿ ರೀ. ಇವಾಗಿನ ಪರಿಸ್ಥಿತಿ ಮಾತ್ರ ಆಗೋದಿಲ್ಲ ರೀ. ಇವಾಗ ಕೆಲಸ ಒತ್ತಡ ಭಾಳ ಕೆಲಸ ಐತೆ ನೋಡ್ತಿರಲಿ ಎಷ್ಟು ಕೆಲಸ.
ಯೂಟ್ಯೂಬ್ ಕೆಲಸ, ಮನೆ ಕೆಲಸ, ಟೈಲರಿಂಗ್ ಕೆಲಸ, ಬಟ್ಟೆ ಗಿರಾಕಿ ಕೆಲಸ, ಒಮ್ಮೊಮ್ಮೆ ಹೊಟ್ಟೆ ಕೂಳು ಬಂಗಾರ ಆಗಿರ್ತೈತೆ ರೀ. ಬಟ್ಟೆ ವ್ಯಾಪಾರ ಮಾಡೋರ್ದಂದ್ರೆ ಗೊತ್ತಿರ್ತೈತೆ ರೀ. ವ್ಯಾಪಾರ ಮಾಡೋರಿಗೆ ಗೊತ್ತಿದ್ದೇ ಇರ್ತದೆ ಇದು ವ್ಯಾಪಾರ ಮಾಡೋದು ಹೆಂಗೆ ಅನ್ನೋದು. ಬರೀ ನಾನು ಹೇಳ್ಕೊಡ್ತೀನಿ. ಸಿಸ್ಟರ್ ಏನಂತ ಕೇಳಿರಂದ್ರೆ, ಅಕ್ಕ ನೀವು ರಬ್ಕವಿ ಹೋಗಬೇಡ್ರಿ ಅಕ್ಕ, ಅಲ್ಲಿ ಪ್ಲೇನ್ ಸೀರೆ 266ಕ್ಕೆ ಹಾಕ್ತಾರೆ ಅಕ್ಕ, ನೀವು 300 400 ಮಾರ್ಬೋದ್ರಿ ಅಂತಂದ್ರಿ. ನಾವು ರೇಟ್ ಕಮ್ಮಿ ಇದ್ದಿದ್ದು ನೋಡಿದ್ವು ಅಂದ್ರೆ ನನಗೆ ಪ್ಲೇನ್ ಸೀರೆ ಅಲ್ಲೇ 500 ರೂಪಾಯಿ ಹಾಕ್ಯಾರಿ. ಇವಾಗ ಇಲ್ಲಿ 600 ರೂಪಾಯಿ ಮಾರ್ತೀನಿ ರೀ ನಾನು. ಆ ರೇಟ್ ಕಮ್ಮಿ ಇದ್ದು ಅಂದ್ರೆ ಕ್ವಾಲಿಟಿ ಸರಿ ಅಲ್ರಿ. ಕ್ವಾಲಿಟಿ ಮೇಲೆ ನೋಡ್ತಾರೆ. ಕ್ವಾಲಿಟಿ ತಂದಂದ್ರೆ ಒಯ್ತಾರೆ, ಜಲ್ದಿ ಒಯ್ದುಬಿಡ್ತಾರೆ. 600 ಬಿಟ್ಟು 600 ಕೊಡ್ರಿ ಪತ್ಲ ಒಯ್ತಾರೆ. ಕ್ವಾಲಿಟಿ ಇಲ್ಲರ ಮಾಲ್ ಹಂಗೆ ಕುಂತೈತೆ ನೋಡಿರಿ. ಕ್ವಾಲಿಟಿ ಮೇಲೆ ಮಾರುತ್ತೆ. ಹಳ್ಳಿ ಒಳಗೆ ಅಂದರೂ ಕ್ವಾಲಿಟಿ ನೋಡ್ತಾರೆ. ಒಂದಿಷ್ಟು ಮಂದಿ ಕ್ವಾಲಿಟಿ ಗೊತ್ತಿಲ್ಲವರು ಅಷ್ಟೊಂದು ಹಂಗೆ ಓದ್ಬಿಡ್ತಾರೆ. ಗೊತ್ತಾದವರು ಹೊಸ ನಮೂನಿ ಅದಾವು, ಕ್ವಾಲಿಟಿ ಅದಾವೆ ಅಂತೇಳಿ ತೊಗೊಂಡು ಹೋಗ್ತಾರೆ. ಅದಕ್ಕೆ ನಾ ಹಿಂಗಾಗಿ ರಬ್ಕವಿಗೆ ಯಾರು ದಯವಿಟ್ಟು ಹೋಗ್ಬಾರ್ದು ರೀ ಅಂತೀನಿ ನೋಡಿರಿ. ನನಗೆ ರಬ್ಕವಿ ಅಷ್ಟೊಂದು ಸರಿ ಅನಿಸಿಲ್ಲ ರೀ. ಹೋಗಿ ಬಂದೀನಿ ರಬ್ಕವಿ ನಾನು. ಒಂದು ಸಲ ಹೋಗಿದ್ದೀನಿ ರೀ. ನನಗೆ ಅಷ್ಟೊಂದು ಅಲ್ಲಿ ಬಟ್ಟೆದು ಸರಿ ಅನಿಸ್ಲಿಲ್ಲ ರೀ. ಮಾಹಿತಿ ಅಷ್ಟೊಂದು ನನಗೆ ಗೊತ್ತಾಗಲಿಲ್ಲ. ರಬ್ಕವಿ ಏನು ಭಾಳ ರೇಟ್ ತುಟ್ಟಿನಾಗತ್ತೆ ರೀ. ಹೋಲ್ಸೇಲ್ ತಂದು ಮಾರೋರಿಗೆ ಫ್ರಾಟ್ ಆಗಲ್ಲ ರೀ. ಮತ್ತು ಜವಳಕಾರನ ಮತ್ತು ಇಂಥವು ಏನಾರ ಫಂಕ್ಷನ್ ಇದ್ದು ಅಂದ್ರೆ ಅವ್ರಿಗೆ ನಡಿತೈತೆ ನೋಡಿರಿ. ಒಂದು ಸ್ವಲ್ಪ ಹೋಲ್ಸೇಲ್ ಬೀಳ್ತಾವೆ. ನಮ್ಮಂಥವ್ರಿಗೆ ತಂದು ಅಲ್ಲಿಂದ ತಂದು ಗಾಡಿ ಖರ್ಚು ಹಾಕ್ಕೊಂಡು ಮಾರ್ತೀವಿ ಅಂದ್ರೆ ಫ್ರಾಟ್ ಆಗಲ್ಲ ರೀ. ರಬ್ಕವಿಗೆ ಯಾರೂ ಹೋಗ್ಬಾರ್ದ್ರಿ ಅಂತ ಹೇಳ್ತು ನೋಡಿರಿ. ದೇವ್ರಿಪ್ಪರಿಗೆ ಆಯ್ತು, ಬಿಜಾಪುರ ಆಯ್ತು, ರಬ್ಕವಿ ತುಟ್ಟಿ ರೀ ಇಷ್ಟ್ರಕ್ಕಿಂತ. ಚಡ್ಚನೂ ಬೆಸ್ಟ್ ರೀ, ಮತ್ತು ಸೋಲಾಪುರ ಬೆಸ್ಟು, ಮತ್ತು ಹುಬ್ಳಿನೂ ಒಬ್ಬರು ಸಿಸ್ಟರ್ ಹುಬ್ಳಿ ಒಳಗೆ ತರ್ತೀವಿ ರೀ ಅಕ್ಕ ನಾವು ಬಟ್ಟೆ ತುಟ್ಟಿ ಆತವ್ರಿ ಸಾರಿಗಳು ಅಂತಂದಿರಿ. ಹೌದು ಸಿಸ್ಟರ್, ನಾನು ಸಾರಿಗೂ ಒಟ್ಟು ಹುಬ್ಳಿ ತರಲ್ಲ ರೀ. ಹುಬ್ಳಿ ತಂದ್ರೆ ಬಟ್ಟೆ ಇದು ಹುಡ್ರ ಬಟ್ಟೆ ಐತೆ ತೊಂಬರ್ರಿ. ಹುಬ್ಳಿ ಮಾಲು ಸಾರಿಗಳು ತುಟ್ಟಿ ಅದಾವೆ. ನಾನು ಸಾರಿ ಒಮ್ಮೆ ತಂದಿಲ್ಲ ರೀ. ಹುಡ್ರ ಅರ್ವಿನೇ ಒಮ್ಮೆ ಸಲ ತಂದಿ ನೋಡಿರಿ. ಮತ್ತು ಟಾಪು ಪ್ಯಾಂಟು ಓಡ್ನಿ ಸಸ್ತಾ ಆತಾವ್ರಿ ಹುಬ್ಳಿ. ಸಾರಿ ಮಾಲ್ ಬೇಕಾದ್ರೆ ಪ್ಲೀಸ್ ಇದು ಕೋರಿ ಚಡ್ಚನ್ ಕೋರಿ, ಇಲ್ಲಾಂದ್ರೆ ಸೋಲಾಪುರ ಹೋರಿ, ಇಲ್ಲಿಕಂದು ದೇವ್ರಿಪ್ಪರಿಗೆ ಬರ್ರಿ, ಇಲ್ಲಿಕಂದು ಬಿಜಾಪುರ ಬರ್ರಿ. ನಿಮ್ಗೆ ಯಾವಾಗ ಸನ್ನೆ ಆಗುತ್ತೆ ನೋಡಿರಿ. ಇವತ್ತು ಅದು ಹೋರಿ ಅಂತೇಳಿ ನೋಡಿರಿ. ಪವಿತ್ರ ಸಿಸ್ಟರ್ ಅಂತ ಕೇಳಿದ್ದು. ಹುಬ್ಳಿ ಮಾಸ್ ತುಟ್ಟಿ ಆಗುತ್ತಕ್ಕ ಅಂತ ಪವಿತ್ರ ಸಿಸ್ಟರ್. ನಿಮ್ಮೂರು ಯಾವ ನಂಗೆ ಗೊತ್ತಿಲ್ಲ ರೀ. ನಿಮ್ಗೆ ಯಾಕಡೆ ಸನ್ನೆ ಆಗುತ್ತಾ ಆ ಕಡೆ ಅನುಕೂಲ ಮಾಡ್ಕೊಂಡು ಹೋಗಿ ಬರ್ರಿ ಸಿಸ್ಟರ್. ಸಿಸ್ಟರ್ಗಳು ನಾವು ಬಟ್ಟೆ ವ್ಯಾಪಾರ ಚಲೋ ಮಾಡ್ಬೇಕಂತೀನಿ ರೀ. ಹೆಂಗೆ ರೀ ಮಾಹಿತಿ ಇಲ್ಲ ಅಂತೀರಿ. ಏನೂ ಇಲ್ಲರಿ. ಬಟ್ಟೆ ವ್ಯಾಪಾರ ಮಾಹಿತಿ ಬೇಕಂದ್ರೆ ಹೋಲ್ಸೇಲ್, ಆದಷ್ಟು ಹೋಲ್ಸೇಲ್ ಹೊಸ ಡಿಸೈನು ನಿಮಗೆ ಎಲ್ಲಿ ಒಂದು ಸ್ವಲ್ಪ ರೇಟ್ ಕಮ್ಮಿ ಅನಿಸುತ್ತಾ ಅಲ್ಲಿ ಹೋಲ್ಸೇಲ್ ತೊಗೊಂಬಂದು ಹೊಸ ಡಿಸೈನ್ ಇರ್ಬೇಕು ರೀ. ಯಾವುದೋ ಹಳೆ ಡಿಸೈನ್ ಇತ್ತಂತ ತರಬೇಡ್ರಿ ಸಿಸ್ಟರ್ಗಳು, ಮಾರೋದಿಲ್ಲ ರೀ. ಮತ್ತು ನಮಗೆ ಗಂಟು ಹೊಡೆದು ಕುಂದಿರುತ್ತೆ. ಹೋಲ್ಸೇಲ್ ತಂದು ಮೊದಲು ಗಂಟು ಕೂಡಿಸ್ಬೇಕು ರೀ. ಬಟ್ಟೆ ವ್ಯಾಪಾರ ಆರಾಮ ಮಾಡಿ ಮೊದಲು ನಾವು ಎಷ್ಟು ಹಾಕಿರ್ತೀವಿ ಅಷ್ಟು ಬಂಡವಾಳ ತಗೊಂಡು ಆಮೇಲೆ ನಮ್ದು ಏನು ಲಾಭ ಬರುತ್ತೆ ನೋಡ್ಕೊಂಡು ನಾವು ಒಳ್ಳೆ ಮಾಲ್ ಹಾಕ್ಬೇಕು ರೀ. ಮತ್ತು ಅದ್ರ ಲಾಭ ಮ್ಯಾಲ ಮಾಲ್ ಹಾಕ್ಬೇಕು ರೀ. ಇವಾಗ ಇಷ್ಟು ಲಾಭ ಆಯ್ತಾ ಅದಕ್ಕೆ ಹೆಚ್ಚಿ ಮಾಲ್ ಹಾಕೋದು. ಹೊಸ ಡಿಸೈನು ನೈಟಿ ಆಗಲಿ, ಹೊಸ ಡಿಸೈನ್ ಸಾರಿ ಆಗಲಿ, ಹೊಸ ಯಾವ್ದು ಹೊಸ ಡಿಸೈನ್ ಬರ್ತಾ ಹಳ್ಳಿ ಒಳಗೆ ಮಾತ್ರ ತೊಗೋತಾರೆ ರೀ. ನಮ್ಮ ಊರಾಗನೇ 3 ಅಂಗಡಿ ಅದಾವೆ. ನಾವು ಪ್ರತಿಯೊಂದು ವಿಡಿಯೋದಾಗೂ ಹೇಳೀನಿ ರೀ. 3 ಅಂಗಡಿ ಅದಾವೆ ರೀ. ಮತ್ತು ಇವಾಗ ಇಬ್ಬರು ಚಲೋ ಮಾಡ್ಯಾರ ಹೊಸ್ದಾಗ. ಅಷ್ಟು ಅವ್ರು 4 ಅಂಗಡಿ ಬಿಟ್ಟು ನನ್ನ ಅಂಗಡಿ ಬರ್ತಾರಂದ್ರೆ ನೀವು ಮೊದಲು ಮೇನ್ ಗಿರಾಕಿ ಹಚ್ಚಿಗೋರಿ. ಒಳಗೆ ನಿಮ್ಗೆ ಯಾರೋ ಬರಲ್ರಿ ಬಟ್ಟೆ ತೊಗೊಳಕ್ಕೆ ಬಂದಿರ್ತಾರಲ್ರಿ. ಒಳ್ಳೆ ಹಂಗೆ ಬರೇ ಕೈಲೇ ಹೋಗ್ಬಾರ್ದು ನೋಡಿರಿ. ಅವರು ಒಂದು ಒಯ್ಯಕ್ಕೆ ಬಂದ್ರೆ 3 ಒಯ್ಬೇಕು ರೀ. ಹಂಗೆ ಮಾತಾಡಿ ನೀವೆಲ್ಲ ಇವು ಹೊಸ ನಮೂನಿ ಬಂದವ್ರಿ, ಇವು ಹೊಸ ನಮೂನಿ ಬಂದವು ಅಂತೇಳಿ ಸೇಲ್ ಮಾಡ್ಬೇಕು ರೀ. ಬಟ್ಟೆ ಸೇಲ್ ಮಾಡೋದಂದ್ರೆ ಮಾತಾಡ್ಬೇಕು ರೀ. ಒಂದು ಟೆನ್ಷನ್ ಇರ್ತೀರಿ, ಒಂದು ತಾಳ್ಮೆ ಇರಬೇಕು. ಬಟ್ಟೆ ವ್ಯಾಪಾರ ಅಂದ್ರೆ ಭಾಳ ತಾಳ್ಮೆ ಬೇಕು ನೋಡಿರಿ. ನೀವು ಎಷ್ಟು ತಾಳ್ಮೆ ಇರುತ್ತೋ ಅಷ್ಟು ವ್ಯಾಪಾರ ನಿಮ್ಗೆ ಆಗುತ್ತೆ ರೀ. ನಾ ಹೇಳೋದು ಖಂಡಿತ ಕೇಳಿರಿ ನೀವು. ನಾ ಫಸ್ಟ್ ಬರೀ 4,000 ರೂಪಾಯಿ ವ್ಯಾಪಾರನೇ ಚಾಲೂ ಮಾಡೀನಿ ರೀ. ನಿಮ್ಗೆ ಯಾರಿಗಾದ್ರೂ ನಾ ಬಟ್ಟೆ ವ್ಯಾಪಾರ ಯಾಕೆ ಚಾಲೂ ಮಾಡಿದೆ ಎಲ್ಲ ಡಿಟೇಲ್ ವಿಡಿಯೋ ಬೇಕಾದ್ರೆ ಪ್ಲೀಸ್ ಕಮೆಂಟ್ ಮಾಡಿರಿ. ಅದಕ್ಕೊಂದು ವಿಡಿಯೋ ಮಾಡಿ ಹಾಕ್ತೀನಿ ರೀ. ಯಾವ ಥರ ಬಟ್ಟೆ ಅಂತಂದ್ರು ನಾನು ನೈಟಿ ಲಂಗ ಆಗಿರ್ಬೋದು. ಫಸ್ಟು ನೈಟಿ ಲಂಗಗಳೇ ಮೇನ್ ಭಾಳ ಈಗ ಯೂಸ್ ಮಾಡೋದಂದ್ರೆ ನೈಟಿ ಬೇಕು, ಲಂಗ ಬೇಕು, ಸ್ಲಿಪ್ಪರು. ಹೆಣ್ಮಕ್ಳು ನಾ ಅಷ್ಟೇ ಹೆಣ್ಮಕ್ಳು ಯೂಸ್ ಮಾಡೋ ಅಷ್ಟೇ ಬಳಸ್ತೀನಿ ರೀ. ಗಂಡು ಮಕ್ಳು ಮಾತ್ರ ಏನೋ ಯಾವ ಬಟ್ಟೆ ತರಲ್ಲ ರೀ. ಗಂಡು ಮಕ್ಳು ಸುಮ್ಮ ಮಾಡೋರು ಪ್ಯಾಂಟ್ ಹೊರಿವಿ, ಸಣ್ಣ ನೋಡ್ರಿ ಅಂಗಿರಿ ಬಿಟ್ಟು ಮತ್ತು ಯಾವ ಬಟ್ಟೆ ತರಲ್ಲ ನೋಡಿರಿ. ಯಾಕಂದ್ರೆ ಗಂಡು ಮಕ್ಳು ಶೇಲ್ ಆಗಲ್ಲ ರೀ. ಹೆಣ್ಮಕ್ಳು ಆದ್ರೆ ಹೆಣ್ಮಕ್ಳು ಹಿಂಗೆ ಬರೋದು ಹೋಗೋದು ತೊಗೊಳೋದು ನಡಿತೈತೆ ರೀ. ಮತ್ತು ಸಿಟಿ ಇತ್ತಂದ್ರೆ ಮತ್ತು ನೀವು ದೊಡ್ಡ ಸಿಟಿ ಇತ್ತು ಅಂದ್ರೆ ಸಿಟಿ ಒಳಗಂದ್ರೆ ಗಂಡು ಮಕ್ಕಳು ಹೆಣ್ಮಕ್ಳು ಬಟ್ಟೆ ಶೇಲ್ ಮಾಡಿದ್ರು ವ್ಯಾಪಾರ ಆಗುತ್ತೆ. ನಮ್ದು ಹಳ್ಳಿ ಅಲ್ಲ. ನಾ ನೋಡಿರಿ ಬಟ್ಟೆ ಅಷ್ಟೇ ಶೇಲ್ ಮಾಡ್ತೀನಿ ನೋಡಿರಿ. ಟಾಪ್ ಆಗಿರ್ಬೋದು ಯಾವುದೇ ಥರ 4,000 ರೂಪಾಯಿ ಅಂತ ಹೇಳಿದ್ರೆ 40,000 ರೂಪಾಯಿ ಬಂದು 80,000 ರೂಪಾಯಿ ಚಲೋ ಆಗೈತೆ ನನ್ನ ವ್ಯಾಪಾರದ್ದು.
ಇದೇ ಥರ ಬೆಳ್ಕೊತ ಹೋಗ್ಬೇಕ್ರಿ. ವ್ಯಾಪಾರ ಅಂದ್ರೆ ಕುಗ್ಗಬಾರ್ದ್ರಿ. ವ್ಯಾಪಾರ ಕುಗ್ಗಿತ್ತಂದ್ರೆ ನೀವು ಸರ್ಕೊಂಬಿಡೋದು ಭಾಳ ಚಲೋ ರೀ. ಒಂದೇ ಸಲ ನಂದು ಒಂದು ಸಲ ಕುಗ್ಗಿತ್ತು ರೀ. ಫಸ್ಟಿಗೆ 10,000 ರೂಪಾಯಿ ಕುಗ್ಗಿ ಹೋತ್ರಿ. ವ್ಯಾಪಾರ ಕಮ್ಮಿ ಆಗಿಬಿಡ್ತು ರೀ. ಹಿಂಗಾಗಿ ನಾನು ಬಿಡಲಿಲ್ಲ ರೀ. ನಾನು ಏನೋ ಹಿಡಿದ ಕೆಲಸ ಸಕ್ಸಸ್ ಸಿಗುತ್ತೆ, ನಾನು ಬಿಡಂಗೆ ಆಗಲ್ಲ ರೀ. ಯಾವುದೇ ಕೆಲಸ ಇಲ್ಲರಿ, ಯಾವುದೇ ಕೆಲಸ ಮಾಡೋಕ್ಕಲ್ಲಿ ಅದು ಆಗಬೇಕು ಕಲಿಬೇಕಾ ಕಲಿತು ಬಿಡ್ಬೇಕು ನೋಡಿರಿ. ಹೆಣ್ಕೆ ಆದ್ರೂ ನಾನು ಟೈಲರಿಂಗ್ ಹೋಗಾಗ ಹೆಣ್ಕೆ ಆದ್ರೂ ಹೆಣ್ಕೆ ಹೆಣಿತೀನಿ ರೀ ನಾನು. ಯಾವ ಥರ ಕಲ್ತೀನಿ ಅಂದ್ರೆ ಟೈಲರಿಂಗ್ ಹೋಗಾಗ ಅಲ್ಲಿ ಹೋಗಾಗ ಒಬ್ರು ಅಕ್ಕರು ಕಟ್ಟಿ ಕುಂತು ಹೆಣಿತಿದ್ರಿ. ಅವ್ರು ನೋಡಿ ಬರೆಯಕ್ರಿ. ಅಕ್ಕ ನೀ ಹೆಂಗೆ ಹೆಣಿತಿ ಅಕ್ಕ ಅಂತ ಆಕಿ ಮಗಳು ಸ್ವಲ್ಪ ಕುಂತು ನೋಡ್ಕೊಂಡು ಬರೆಯಕ್ಕೆ ಈ ಥರ ಅವಿ ಅಂತ ಹೇಳಕ್ರಿ. ಬಂದು ನಾನು ಸುಜಿ ಅಂತ ಮನ್ಯಾಗ ಟ್ರೈ ಮಾಡಾಕ್ರಿ. ಹಂಗೆ ಎಲ್ಲನೂ ಫಸ್ಟಿಗೆ ಯಾವುದು ಯಾರಿಗೆ ಏನೂ ಬರ್ತಿರಲ್ರಿ. ಟ್ರೈ ಮಾಡಿರಿ. ಬಟ್ಟೆ ವ್ಯಾಪಾರ ಮಾಡ್ಬೇಕಂತಿರಲ್ಲ. ಎಷ್ಟು ಮಂದಿ ಕಮೆಂಟ್ ಹಾಕಿರಿ ಸಿಸ್ಟರ್ಗಳು, ನಾನು ಬಟ್ಟೆ ವ್ಯಾಪಾರ ಮಾಡ್ಬೇಕಂತೀನಿ ರೀ. ನಮ್ಮದು ಕಿರಾಣಿ ಅಂಗಡಿ ಐತ್ರಿ. ನಮ್ಮದು ಟೈಲರಿಂಗ್ ಕೆಲಸ ಐತ್ರಿ. ಅದ್ರ ಕೂಡ ವ್ಯಾಪಾರ ಮಾಡ್ಬೇಕಂತೀನಿ. ನಮ್ಗೆ ದುಡ್ಡಿದಾಗಲ್ರಿ. ನಮಗೂ ಮನೆಯಲ್ಲಿ ಕುಂತು ವ್ಯಾಪಾರ ಮಾಡೋಕೆ ಇಷ್ಟ ಐತ್ರಿ ಅಂತ ಎಷ್ಟೋ ಮಂದಿ ಸಿಸ್ಟರ್ಗಳು ಕಮೆಂಟ್ ಹಾಕ್ತೀರಿ. ಖಂಡಿತ ಮಾಡಿರಿ. ಬಟ್ಟೆ ವ್ಯಾಪಾರದಾಗೂ ಲಾಭ ಐತ್ರಿ. ಒಂದು ಸಲ ಲುಕ್ಷನ್ ಬಂತ್ರಿ, ಕೈ ಬಿಡಬೇಡ್ರಿ. 2 ಸಲ ಬಂತು ಬಿಡಿ, ಕೈ ಬಿಡಬೇಡ್ರಿ. 3ನೇ ಸಲ ನೀವು ಮಾರೋದಾಗಿರ್ತೈತಿ. ನೀವು ಲಾಭ ತೊಗೊಂಡೇ ಮಾರ್ಬೇಕ್ರಿ. ಲಾಭ ಇಲ್ಲಾರ ಮಾರಿದ್ರೆ ಲುಕ್ಷ ಬಂದೇ ಬರ್ತ್ರಿ. ಎಷ್ಟು ಹೊಸ ನಮ್ನಿ ತರ್ತೀರಿ ಅಷ್ಟು ಸೇಲ್ ಆಗುತ್ತೆ ನೋಡಿರಿ. ಅಂತೀರಿ ಅಕ್ಕ ನೀನು ಎಷ್ಟು ವ್ಯಾಪಾರ ಆಗುತ್ತಕ್ಕ, ದಿನಕ್ಕೆ ಒಂದಿಷ್ಟು 1000 500 ವ್ಯಾಪಾರ ವ್ಯಾಪಾರ ಇದ್ದೇ ಇರ್ತಲ್ಲಕ್ಕ ಹಳ್ಳಿ ಒಳಗೆ ಆದರೂ ನಿನಗಂತೀರಿ. ಹೊಸ ನಮ್ನಿ ಮಾಲ್ ತಂದ್ವಿ ಅಂದ್ರೆ ಹೊಸ ನಮ್ನಿ ತಂದಾಗ ಒಂದು 6 ತರ್ಬೇಕು ರೀ. ಫಸ್ಟು 6 ತಂದು 6 ಅವತ್ತು ಮಾರಿದ್ವು ಅಂದ್ರೆ 6 ನಿಂದಿರ್ಲಿಕ್ಕಂದ್ರೆ ಮತ್ತೆ ಒಂದಿಷ್ಟು ಹೆಚ್ಚಿಗೆ ತರ್ಬೇಕು ರೀ. ಆಮೇಲೆ ಹೊಸ ನಮ್ನಿ ತಂದು ನೋಡ್ರವ ಇಂಥ ಹೊಸ ನಮ್ನಿ ಬಂದವ ಅಂತ ಎಲ್ಲರಿಗೆ ಹೇಳಿದ್ರೆ ಜಲ್ದಿ ಮಾಲ್ ಮಾರತ್ತೆ ನೋಡಿರಿ. ಬಟ್ಟೆ ವ್ಯಾಪಾರದ ಎಷ್ಟು ಗೊತ್ತೈತೆ ಅಷ್ಟು ಮಾಹಿತಿ ನಿಮ್ಗೆ ಕೂಡ ಶೇರ್ ಮಾಡೀನಿ ರೀ. ಬಟ್ಟೆ ಬಗ್ಗೆನೇ ಭಾಳ ಕಮೆಂಟು, ಟೈಲರಿಂಗ್ ಬಗ್ಗೆ ಭಾಳ ಕಮೆಂಟು ಬರ್ತಾವೆ ರೀ. ಆದಷ್ಟು ನನಗೆ ಎಷ್ಟು ಗೊತ್ತಿರ್ತಾ ಅಷ್ಟು ನಿಮ್ಗೂ ಶೇರ್ ಮಾಡ್ಕೊತ ಹೋಗ್ತೀನಿ ರೀ. ಇದೇ ಥರ ಸಪೋರ್ಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬರ್ರಿ ನಮ್ಮದು ಹೋಮ್ ಟೂರ್ನ ಭಾಳ ಮಂದಿ ಕೇಳಿ. ಖಂಡಿತ ಈ ವಾರದಾಗಾರ ಹೋಮ್ ಟೂರ್ ಮಾಡಿ ಹಾಕ್ಬೇಕು ಅನ್ನೋದು ನನ್ನ ತಲೆಯಾಗ ಐತ್ರಿ. ನೋಡೋಣ ರೀ ಹೆಂಗೆ ಆಗುತ್ತೋ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಬಾಯ್ ರೀ ಎಲ್ಲರಿಗೆ. ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ನೋಡಿರಿ. ಇದೇ ಥರ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಅಂತ ಇನ್ನೊಮ್ಮೆ ಧನ್ಯವಾದಗಳು ಹೇಳ್ತೀನಿ ನೋಡಿರಿ. ಬಾಯ್ ರೀ.